ಪಿಕ್ಚರ್ ಅಭಿ ಬಾಕಿ ಹೇ. ಈಗಾಗಲೇ ನಾವು ಅದನ್ನೇ ಹೇಳ್ತಾ ಇದ್ವಿ ವೀಕ್ಷಕರಿಗೆ, ಇದಿಲ್ಲಿಗೆ ಮುಕ್ತಾಯ ಆಗಿಲ್ಲ. ಸಂಪೂರ್ಣ ಸತ್ಯಾಂಶ ಅಲ್ಲಗಳೆಯುವಂತಿಲ್ಲ, ಅಂದರೆ ಇದರಲ್ಲಿ ಸತ್ಯಾಂಶ ಇಲ್ಲ ಅನ್ನೋದನ್ನ ಹೇಳೋ ಹಾಗಿಲ್ಲ ಅಂತ ಹೇಳಿ ಒಂದು ಸಾಲಿದೆ ಅದರಲ್ಲಿ. ಆ ಸಾಲಿನ ಮೂಲಕ ಮತ್ತೊಂದು ತನಿಖೆಗೂ ಕೂಡ ಸರ್ಕಾರ ನಿರ್ಧಾರ ತಗೊಳ್ಬಹುದು. ಸೊ ಸರ್ಕಾರದ ವಲಯದಲ್ಲಿ ಏನು ಡಿಸ್ಕಷನ್ ಆಗ್ತಾ ಇದೆ ಇದ್ರ ಬಗ್ಗೆ? ಅಲ್ಲ, ಸರ್ಕಾರ ಈಗ ಇದನ್ನ ಇನ್ನೊಂದು ವಿಸ್ತೃತ ತನಿಖೆಗೆ ವಹಿಸಿ ಈಗಾಗಲೇ 2 ವರ್ಷ ಆಗ್ತಾ ಬಂತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು, ಇನ್ನೊಂದು ವಿಸ್ತೃತ ತನಿಖೆಗೆ ಆದೇಶ ಮಾಡೋದ್ರ ಮೂಲಕ ಇನ್ನೊಂದಷ್ಟು ಕಾಲಹರಣ ಮಾಡುವಂತ ಕೆಲಸವನ್ನ ಮಾಡಬಹುದೇ ವಿನಃ ಇದರಲ್ಲಿ ನಿಜವಾಗ್ಲೂ ದಾಖಲೆಗಳು ಗುತ್ತಿಗೆದಾರರ ಸಂಘದ ಬಳಿ ಇದ್ದಿದ್ರೆ ಅವರು ಇದೇ ವಿಚಾರಣಾ ಆಯೋಗದ ಮುಂದೆ ಪ್ರಸ್ತುತಪಡಿಸಬಹುದಾಗಿತ್ತು. ಜೊತೆಗೆ ಲೋಕಾಯುಕ್ತ ತನಿಖೆಯ ವರದಿಯ ಬಗ್ಗೆಯೂ ಕೂಡ ನಾಗಮೋಹನ್ ದಾಸ್ ಅವರ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಅಲ್ಲಿಯೂ ಆ ರೀತಿಯ ಆರೋಪಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ದಾಖಲೆಗಳನ್ನ ಒದಗಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು. ಅಂದ್ರೆ ಲೋಕಾಯುಕ್ತ ತನಿಖೆಯಲ್ಲೂ ಕೂಡ ಅದಾಗ್ತಾ ಇದೆ. ಜೊತೆಗೆ ವಿಚಾರಣಾ ಆಯೋಗದ ಮುಂದೆ ಕೂಡ ಗುತ್ತಿಗೆದಾರರ ಸಂಘ ಯಾವುದೇ ದಾಖಲೆಗಳನ್ನ ಹಾಜರುಪಡಿಸದೇ ಇರೋದನ್ನ ನೋಡಿದಾಗ ಸರ್ಕಾರಕ್ಕೆ ಒಂದು ತೀವ್ರ ಮುಜುಗರ ಅಂತೂ ಇದೆ. ಈ ಮುಜುಗರವನ್ನ ತಪ್ಪಿಸಿಕೊಳ್ಳೋದಕ್ಕೆ ಮತ್ತೊಂದು ತನಿಖೆಯ ಮೊರೆ ಹೋಗೋದ್ರಲ್ಲಿ ಅನುಮಾನ ಇಲ್ಲ. ಯಾಕಂದ್ರೆ ವಿಸ್ತೃತವಾಗಿ ತನಿಖೆ ಮಾಡ್ತೀವಿ ಅಂತೇಳಿ ಇನ್ನೊಂದಷ್ಟು ಕಾಲಹರಣ ಮಾಡೋದ್ರ ಮೂಲಕ 40% ಕಮಿಷನ್ ಅನ್ನ ಜೀವಂತವಾಗಿ ಇಡುವಂತ ಪ್ಲಾನ್ ಸಹಜವಾಗಿ ಸರ್ಕಾರದಲ್ಲಿ ಇದ್ದೇ ಇರುತ್ತೆ ಭಾವನಾ. ಆದ್ರೆ ಬಿಜೆಪಿಗೆ ಮಾತ್ರ ಒಂದು ಅಸ್ತ್ರ ಅಂತೂ ಸಿಕ್ಕಂಗಾಯ್ತು. ಯಾವ ಆರೋಪವನ್ನ ಮಾಡಿ ಸರ್ಕಾರ ಅಧಿಕಾರಕ್ಕೆ ಬಂತು, ಅವರ ಸರ್ಕಾರದಲ್ಲೇ ಇದಕ್ಕಿಂತ ಜಾಸ್ತಿ ಆದಂತ ಕಮಿಷನ್ ಇದೆ ಅಂತೇಳಿ ಗುತ್ತಿಗೆದಾರರ ಸಂಘ ಹೇಳ್ತಾ ಇದೆ. ಇದರ ಜೊತೆಗೆ ಬಿಜೆಪಿ ಸರ್ಕಾರದಲ್ಲಿ 40% ಅನ್ನುವಂಥದ್ದು ದಾಖಲೆಗಳು ಇಲ್ಲ ಅಂತ ವರದಿನೇ ಹೇಳಿದ ಮೇಲೆ ಬಿಜೆಪಿಗೆ ಪ್ರತಿಪಕ್ಷವಾಗಿ ಇದನ್ನು ಒಂದು ದೊಡ್ಡ ಅಂದ್ರೆ ಕಾಂಗ್ರೆಸ್ಗೆ ಕೌಂಟರ್ ಮಾಡಲಿಕ್ಕೆ ಬಹಳ ಪ್ರಬಲವಾದ ಅಸ್ತ್ರ ಕೂಡ ಸಿಕ್ಕಂಗಾಗಿದೆ. ಸರ್ಕಾರದಿನ ಒಂದು ಮುಜುಗರವನ್ನು ತಪ್ಪಿಸಿಕೊಳ್ಳೋದಕ್ಕಿಲ್ಲ, ನಾವು ಇನ್ನೊಂದು ತನಿಖೆಗೆ ವಹಿಸ್ತೀವಿ ಅನ್ನುವಂತ ಅಥವಾ ಇದೊಂದು ವಿಸ್ತೃತ ತನಿಖೆ ಆಗಲಿ ಅನ್ನುವ ಕಾರಣಕ್ಕಾಗಿ ಇನ್ನೊಂದು ತನಿಖೆಯ ಮೊರೆ ಹೋದ್ರೂ ಕೂಡ ಅಚ್ಚರಿ ಇಲ್ಲ ಭಾವನಾ. ರೈಟ್ ವಾಪಸ್ ಬರೋಣ ವೀಕ್ಷಕರೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.